ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಸ್ವಾಗತ ವೀಕ್ಷಕರೇ. ಇದು ಸಾಮಾನ್ಯ ಸಮಸ್ಯೆ ಅಲ್ಲ, ಇದು ಜನರ ಜೀವದ ಪ್ರಶ್ನೆ. ಚಿಕ್ಕಬಳ್ಳಾಪುರದ ವಾಪಸಂದ್ರದಲ್ಲೇ ಹಾಲಿನ ಡೈರಿ ಮುಂಭಾಗದ ರಸ್ತೆ. ಇದು ರಸ್ತೆನಾ ಇಲ್ಲ ಅಪಾಯದ ಗುಂಡಿಗಳ ಜಾಲವ? ಪ್ರತಿದಿನ ಇಬ್ಬರು ಮೂವರಲ್ಲ, ಅನೇಕ ಬೈಕ್ ಸವಾರರು ಇಲ್ಲಿ ಬಿದ್ದು ಗಾಯಗೊಳ್ತಿದ್ದಾರೆ. ಹೆಣ್ಣು ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅವರ ಸುರಕ್ಷತೆ ಯಾರ ಕೈಯಲ್ಲಿ ಇದೆ? ಒಂದು ಸಡನ್ ಬ್ರೇಕ್, ಒಂದು ಕ್ಷಣದ ನಿರ್ಲಕ್ಷ್ಯ, ಅದಕ್ಕೆ ಬೆಲೆ ಜೀವ. ಜನರು ಎಷ್ಟೋ ಬಾರಿ ದೂರು ಕೊಟ್ಟಿದ್ದಾರೆ, ಆದ್ರೂ ಅಧಿಕಾರಿಗಳ ಉತ್ತರ ಏನು? ನನ್ನ ಹೆಸರು ಕೆಂಪಣ್ಣ ಅಂತ, ವಾಪಸಂದ್ರ BB ರೋಡು, ಅಲಹಾಬಾದ್ ಬ್ಯಾಂಕ್ ಎದುರಿಗೆ ಮನೆ ಇದೆ. ನಮ್ಮ ಮನೇನೂ ಅಲ್ಲೇ ಇರೋದು, ಮೋರಿ ಹತ್ರ. ಆ ಮೋರಿ ಹತ್ರ ಬಂದು ಮುನ್ಸಿಪಲ್ ಆಫೀಸವರು JCB ಅಲ್ಲಿ ಜಲ್ಲಿ ತಗೊಂಡು ಹಾಕ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ತಂದು ಹಾಕಿದ್ದಾದ್ಮೇಲೆ 5 ನಿಮಿಷಕ್ಕೆ ಒಬ್ಬರು ಬಿದ್ದೋದ್ರು. ಮಾರನೇ ದಿನ ಒಬ್ಬರು ಬಂದು ಬಿದ್ದೋದ್ರು. ಅದು ಬೇರೆ ಗಾಡಿಗಳು ಬರ್ತಾ ಇರ್ತವೆ, ಒಬ್ಬೊಬ್ರು ಬ್ರೇಕ್ ಹಾಕ್ತಾರೆ, ಬಂದು ಗುದ್ಕೊತಾ ಇರ್ತಾರೆ. ಆಂಬುಲೆನ್ಸ್ಗಳೆಲ್ಲ ಬರ್ತವೆ, ಆಂಬುಲೆನ್ಸ್ ಸೈಡ್ನಲ್ಲಿ ಹೊರಟೋಗ್ಬಿಡ್ತವೆ. ಎಷ್ಟು ಹೇಳಿದ್ರು ಮುನ್ಸಿಪಲ್ ಆಫೀಸವ್ರು ಸಿಕ್ಕಿದ್ರು, ಅವ್ರು JCB ಅವತ್ತೇ ಹೇಳಿದ್ದೀನಿ, ನೋಡಪ್ಪ ನೀನು ಹಾಕ್ಬಿಟ್ಟು ಹೋದೆ, ಇಲ್ಲೇ ಬಿದ್ದೋಯ್ತು, ಇಲ್ಲೇ ಇನ್ನೊಬ್ರು ಬಿದ್ದೋದ್ರು, ನೀನು ಹಾಕ್ಬಿಟ್ಟು ಅಣ್ಣ ನಂಗೇನು ಗೊತ್ತು, ಇಂಜಿನಿಯರ್ ಹೇಳಿದ್ರು ನಾನು ಹಾಕಿದೆ ಅಂತಂದ. ಆಮೇಲೆ ಇನ್ನೂ ಒಬ್ರಿಗೆ ಹೇಳಿದೆ, ಅವ್ರಿಗೆ ಹೇಳಿದ್ರು ಇದೇ ರೀತಿ ಹೇಳಿದ್ರು. ನಾನು ಏನಣ್ಣ ಮಾಡಲಿ, ಇಂಜಿನಿಯರ್ ಹೇಳಿದ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ಸರಿಯಾಗಿ ಮೋರಿನೂ ಮಾಡಿಲ್ಲ, ಏನೂ ಮಾಡಿಲ್ಲ ಸರಿಯಾಗಿ. ಅದು ನೀರು ಹೋಗಲ್ಲ, ಕಸನೂ ಹೋಗಲ್ಲ. ಸುಮಾರು ಜನ ಬಿದ್ದೋಗಿದ್ದಾರೆ. ಇದ್ರ ಬಗ್ಗೆ ಯಾರನ್ನು ಕ್ರಮನೂ ಕೈಗೊಳ್ತಾ ಇಲ್ಲ, ಏನೂ ಇಲ್ಲ. ಇಂಜಿನಿಯರ್ಗೆ ಹೇಳ್ಬೇಕು ಅಂತಿದ್ದೆ, 4-5 ದಿನದಲ್ಲಿ ಎಲ್ಲ ಕೆಲಸ ಆಯಿತು, ಹೋಗಿದ್ದೆ, ಬರೋಕ್ಕಾಗಲಿ. ಇಲ್ಲ 4-5 ದಿನದೊಳಗೆ ಹೋಗಿ ಹೇಳ್ಬಿಟ್ಟು ಅದು ಬರ್ತೀನಿ. ದಯವಿಟ್ಟು ಇದನ್ನ ಏನನ್ನ ಮಾಡ್ತಿರೋ, ಇಲ್ಲಾಂದರೆ ಏನನ್ನ ಕ್ರಮ ಕೈಗೊಂತೀರೋ ಇಲ್ಲೋ. ಯಾರು ಮನವಿ ಕೊಟ್ಟಿಲ್ಲ, ಹೇಳಿದ್ದೀವಿ. ಅವ್ರವ್ರಿಗೆ ವರ್ಕರ್ಸ್ಗೆ ಹೇಳಿದ್ದೀವಿ, JCB ಅವ್ನಿಗೆ ಹೇಳಿದ್ದೀವಿ, ಅಲ್ಲಿ ಕೆಲಸ ಮಾಡೋನ್ಗೆ ಹೇಳಿದ್ದೀವಿ. ಯಾರು ಸ್ಪಂದಿಸ್ತಾ ಇಲ್ಲ. ಇನ್ನು ಮುನ್ಸಿಪಲ್ ಆಫೀಸ್ಗೆ ಹೋಗ್ಬಿಟ್ಟು ಇಂಜಿನಿಯರ್ಗೆ ಹೇಳಬೇಕು ಅಂತಿದ್ದೀನಿ. ಇದುವರೆಗೂ ಸುಮಾರು ಎಷ್ಟು ಜನ? 4-5 ಜನ ಬಿದ್ದಿದ್ದಾರೆ ಸರ್, 4-5 ಜನ ಬಿದ್ದಿದ್ದಾರೆ. ಪ್ಲಸ್ ಹೋಗ್ತಾ ಕಾರ್ಗಳೂ ಗುದ್ಕೊಂತ ಒಂದಕ್ಕೊಂದು 2 ಸತಿ ಹಂಗೆ ಆಕ್ಸಿಡೆಂಟ್ ಆಗಿತ್ತು. ಇಷ್ಟೆಲ್ಲ ನಡೀತಾ ಇದೆ. ಹಳ್ಳ ಬಿದ್ದು ಅಲ್ಲಿಂದ ಸರಿಯಾಗಿ ಹೋಗೋಕ್ಕೆ ಆಗ್ತಾಯಿಲ್ಲ, ಎಲ್ಲ ಸೈಡ್ಗೆ ಹೋಗ್ತಾರೆ. ಅಲ್ಲಿ ಜನ ಓಡಾಡಬೇಕು ಅಂತಂದು ದಿಗಿಲು ಬೀಳ್ತಾರೆ. ಜಲ್ಲಿ ಹಾಕಿ ಹೋಗೋದು ಇದು ಪರಿಹಾರನ ಇಲ್ಲ ನಾಟಕನ? ಸಿಮೆಂಟ್ ಮಿಕ್ಸ್ ಮಾಡಿ ಗುಂಡಿ ಮುಚ್ಚೋದು ಇಷ್ಟು ಕಷ್ಟವೇ? ಜನರ ಸುರಕ್ಷತೆ ಯಾರ ಜವಾಬ್ದಾರಿ? ಚಿಕ್ಕಬಳ್ಳಾಪುರ ಮುನಿಸಿಪಾಲಿಟಿಗೆ ಆದಾಯ ಕಡಿಮೆ ಇಲ್ಲ, ಆದ್ರೂ ರಸ್ತೆ ಯಾಕೆ ಸರಿಯಾಗ್ತಾ ಇಲ್ಲ? ಅಂತ ನನ್ನ ಹೆಸರು. ಅಲಹಾಬಾದ್ ಬ್ಯಾಂಕ್ ಮುಂದೆನೇ ಆಟೋಮೊಬೈಲ್ಸ್ ಇದೆ ನಂದು. ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗವೆ. ಕೆಲವರು ಹುಡುಗಿರೇ ಆಗಲಿ ಹುಡುಗರೇ ಆಗಲಿ ತುಂಬ ಜನ ಬಿದ್ದಿದ್ದಾರೆ. ಒಂದಕ್ಕೊಂದು ಗಾಡಿ ಗುದ್ಕೊತಾನೆ ಇರ್ತದೆ. ಯಾವಾಗೂ ಜನಗಳು ಭಯ, 2 ವೀಲರ್ ಆದರೆ ಬ್ರೇಕ್ ಹೊಡೆದು ಅಲ್ಲೇ ಬಿದ್ದೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಅಧಿಕಾರಿಗಳು ಏನಿದ್ರು ಅಲ್ಲಿ ಬಂದು ಅದು ನೋಡಿ ಅದು ಸರಿಪಡಿಸಿ ಅಂತ ನಮ್ಮ ರಿಕ್ವೆಸ್ಟ್. ಇಲ್ಲ ಸರ್, ಯಾರಿಗೂ ಮನವಿ ಕೊಟ್ಟಿಲ್ಲ. ಹೇಳಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ ಸರ್, ಇದನ್ನೇನೋ ನೋಡಿ ಅಂತ ಹೇಳಿದ್ದೀವಿ. ಯಾರು ಇದ್ರು ಅದೇ ಜಲ್ಲಿ ಹಾಕ್ತಾರೆ ಹೊಟ್ಟೋಗ್ತಾರೆ, ಜಲ್ಲಿ ಹಾಕ್ತಾರೆ ಹೊಟ್ಟೋಗ್ತಾರೆ ಅಷ್ಟೇ. ಸಿಮೆಂಟು ಕಲಿಸ್ಬಿಟ್ಟು ಹಾಕಲ್ಲ, ಸಿಮೆಂಟ್ ಬರೀ ಜಲ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಅಷ್ಟೇ. ಸರ್ ಡೈಲಿ ಎಷ್ಟು ಅಪಘಾತಗಳಾಗುತ್ತೆ ಸರ್? ಡೈಲಿ 1-2 ಆದರೂ ಆಗುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲದವರು. ನಮ್ಮ ಕಣ್ಮುಂದೆ ನಾವು ಇಲ್ದಿದ್ದಾಗ ಏನೇ ಆಗಿದೆಯೋ ಗೊತ್ತಿಲ್ಲ ನಮಗೆ. ಸರ್ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಅದು ಸರಿ ಮಾಡಿ ಅಷ್ಟೇ. ಯಾರೇ ಅಧಿಕಾರಿಗಳಿದ್ರೆ ಅದನ್ನು ಸರಿ ಮಾಡಿ ಅಷ್ಟೇ. ಪಾರ್ಕಿಂಗ್ ಚಾರ್ಜ್ ತೆಗೆದುಕೊಳ್ತೀರಾ, ಫೈನ್ ಹಾಕ್ತೀರಾ, ಆದ್ರೆ ರಸ್ತೆ ಮಾತ್ರ ಸರಿ ಮಾಡಲ್ಲ. ಇದು ಯಾವ ನ್ಯಾಯ? ಇನ್ನು ಒಂದು ಗಂಭೀರ ವಿಷಯ, ಫುಟ್ಪಾತ್ಗಳು. ಜನರು ನಡೆದುಕೊಂಡು ಹೋಗೋಕೆ ಇರೋ ಫುಟ್ಪಾತ್ ಇವತ್ತು ವ್ಯಾಪಾರಿಗಳ ಆಕ್ರಮಣಕ್ಕೆ ಒಳಗಾಗಿದೆ. ಜನರು ರಸ್ತೆಯಲ್ಲಿ ನಡಿಬೇಕು, ವಾಹನಗಳ ಮಧ್ಯೆ ಜೀವ ರಾಜು ಮಾಡಬೇಕು. ಒಕ್ಕಲಿಗರ ಚೌಟ್ರಿ ಮುಂದೆ ಫುಟ್ಪಾತ್ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ. ಗೇಟ್ ಹಾಕಿದ್ರೆ ಜನ ಎಲ್ಲಿ ಹೋಗ್ಬೇಕು? ಮಕ್ಕಳ ಸುರಕ್ಷತೆಗೆ ಯಾರು ಹೊಣೆ? ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋರು ಫುಟ್ಪಾತ್ ಕಬ್ಜಾ ಮಾಡ್ತಾರೆ, ಆದ್ರೆ ಅಧಿಕಾರಿಗಳು ಮೌನ. ಯಾಕೆ ಈ ಮೌನ? ಯಾರಿಗೆ ಭಯ? ಯಾರಿಗೆ ಲಾಭ? ಇದು ನಿಮ್ಮ ಸುಮನ್ ಟಿವಿ ಮನವಿ. ಪಬ್ಲಿಕ್ ಸರ್ವಿಸ್ ಅಂದ್ರೆ ಪಬ್ಲಿಕ್ ಗಾಗಿ ಕೆಲಸ ಮಾಡೋದು, ಪಬ್ಲಿಕ್ ಅನ್ನ ಮೋಸ ಮಾಡೋದಲ್ಲ. ತಕ್ಷಣ ಕ್ರಮ ಕೈಗೊಳ್ಳಿ, ರಸ್ತೆಗಳನ್ನ ಸರಿಪಡಿಸಿ, ಫುಟ್ಪಾತ್ಗಳನ್ನ ಕ್ಲಿಯರ್ ಮಾಡಿ. ಇಲ್ದಿದ್ರೆ ಈ ಪ್ರಶ್ನೆಗಳು ಮತ್ತಷ್ಟು ಜೋರಾಗಿ ಕೇಳ್ತವೆ. ಇದು ಸುಮನ್ ಟಿವಿ, ಜನರ ಧ್ವನಿ.